ಜೆಕೆ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ತೆರಳಿದರು. ಮತ್ತೆ ಜಾನ ಮೌನ ವಹಿಸಿ ವಾಪಸ್ ಆದ ತಹಶೀಲ್ದಾರ್. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ದಂಡಾಧಿಕಾರಿ ಬಸವರಾಜ್ ಖಚಿತವಾದ ಮಾಹಿತಿ ಮೇರೆಗೆ ಮರಂ ಗಣಿಗಾರಿಕೆ ನಡೆಯುವ ಸ್ಥಳಕ್ಕೆ ದಾಳಿ ನಡೆಸಿದರು. ಆದರೆ ಅರಕೆರಾಜಿ ಸೀಮಾಂತರದಲ್ಲಿ ಬರುವ ಗುಡ್ಡಗಳಲ್ಲಿ ಅಕ್ರಮವಾಗಿ ಮರಂ ಗಣಿಗಾರಿಕೆ ನಡೆಯುತ್ತಿದ್ದರು. ಹುಣಸಗಿ ತಹಶೀಲ್ದಾರ್ ಬಸವರಾಜ್ ಅವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಟಿಪ್ಪರ್ಗಳನ್ನ ವಶಕ್ಕೆ ಪಡೆದುಕೊಳ್ಳದೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿ ಸ್ಥಳದಿಂದ ಜಾರಿದ್ದಾರೆ. ಅಕ್ರಮವಾಗಿ ಮರಂ ವ್ಯಾಪಾರ ಮಾಡುವವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸದೆ ಹುಣಸಗಿ ತಹಶೀಲ್ದಾರ್ ಬಸವರಾಜ್ ವಾಪಸ್ ಆಗಿದ್ದಾರೆ. ಅಕ್ರಮ ಮರಂ ಗಣಿಗಾರಿಕೆ ದಾಳಿ ಮಾಡಲು ಬಂದ ತಹಶೀಲ್ದಾರ್ ಕಾಣದ ಕೈಗಳಿಗೆ ಮಣಿದು ಸುಮ್ಮನೆ ಹಿಂತಿರುಗಿದ್ದಾರಾ ಎಂಬ ಪ್ರಶ್ನೆ. ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡುವವರೇ ಸುಮ್ಮನೆ ಇದ್ದರೆ ಯಾವುದೇ ಪರವಾನಗಿ ಇಲ್ಲದೆ ಮರಂ ಲೂಟಿ ಮಾಡುವವರಿಗೆ ಯಾರದೂ ಭಯವಿಲ್ಲ ಎಂದು ಅನಿಸುತ್ತೆ. ಅಕ್ರಮವಾಗಿ ರಾಜಾರೋಷವಾಗಿ ಮರಂ ಹೊಡೆಯಲು ಲೂಟಿಕೋರರಿಗೆ ಪರೋಕ್ಷವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಬೆಂಬಲ ನೀಡುತ್ತಿದ್ದಾರೆಯೇ ಎಂದು ಸಾರ್ವಜನಿಕರ ವಲಯದಲ್ಲಿ ಆರೋಪಗಳು ಕೇಳಿಬರುತ್ತಿವೆ. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಇದು ಗಾಡಿ ಫಸ್ಟ್ ಹಿಡಿದಲ್ಲ ಲ್ಯಾಂಡ್ ಐತು ಇಲ್ಲೋ ನಾನು ನೀನು ಡಿಸೈಡ್ ಮಾಡೋದಲ್ಲ. ಅದು ಸರ್ವರ್ ಬರ್ತಾನೆ ಈಗ ನೀವು ಬರ್ತಾರೆ ಇಲ್ಲಿ ಅಲ್ಲ ಪಟ್ಟ ಲ್ಯಾಂಡ್ ಇದ್ರು ಪರ್ಮಿಷನ್ ಬೇಕೇ ಬೇಕು. ಯಾವುದೇ ಸ್ಥಳದಲ್ಲಿ ಕನೆಕ್ಟ್ ಹಾಕ್ಬೇಕಾಗತ್ತೆ. ಅವ್ರಿಗೆ ಕನೆಕ್ಟ್ ಹಾಕ್ತಿದ್ದಾರೆ. ಈಗ ಅದು ಬರ್ತಾರೆ ಸಲಹೆಗಾರ ಬರ್ತಾರೆ. ಈಗ ಬಂದಾದ್ರೆ ಬರ್ತಾರೆ ನೋಡಿದ್ರೆ ಮುಂದೆ ಏನು ಮಾಡ್ತಾರೆ ಬರಲಿ. ಪಟ್ಟ ಲ್ಯಾಂಡ್ ಅಂದ್ರೂ ಪರ್ಮಿಷನ್ ಮಾಡಬೇಕು. ನಾನು ಹೇಳ್ತೀನಿ ಹಂಗೇನು ಇದು ಮಾಡಂಗಿಲ್ಲ. ನೋಡ್ಕೊಂಡು ಸರ್ವರ್ ಬಂದ್ಮೇಲೆ ರಿಪೋರ್ಟ್ ಯಾಕಂತ ಆರ್ ಎ ರಿಪೋರ್ಟ್ ವಿ ಎ ರಿಪೋರ್ಟ್ ಸರ್ವರ್ ರಿಪೋರ್ಟ್ ಅಂತ ಅದರ ಬದಲಾದ ಅಂತ ಹೇಳ್ತಾರೆ. ನಿನ್ನೆದ್ರಿಗೆ ಹೇಳಿದ್ರಲ್ಲ ಅವ್ರು ಬರಲಿ ಸರ್ವರ್ ಬರ್ತಾನೆ. ಈಗ ಬರೋಕ್ಕೆ ಹೇಳಿದ್ವಿ ನಡ್ರಿ ನಿಮ್ದು ಬಂದ್ಮೇಲೆ ಹೇಳ್ತೀನಿ. ನಾನು ಪಂಚಾಯತ್ಗೆ ಹೋಗ್ಬೇಕಾಯ್ತು ಬರ್ತೀನಿ. ನಮ್ಮ ವಿ ಎಗಳು ಇಲ್ಲೇ ಅದಾರ ನಾವಿಬ್ರು. ಅವ್ರು ಇಲ್ಲ ಇಲ್ಲೇ ಅದಾರಲ್ಲ ಅವ್ರು ಬಂದ್ಬಿಟ್ಟು ಬರ್ತಾರೆ ಹಿಂಗೆ ಬರ್ತಾರೆ. ಅದು ಯಾರು ನೀವು ಓದಿದ್ರೆ ನೀವು ಪಕ್ಕ ಏನಂತ ನಮ್ಗೆ ಹೇಳಿದ್ರಪ್ಪ ಅದನ್ನ ಸುದ್ದಿ ಅದನ್ನ ಮಾಡ್ಬೇಕು. ಇಲ್ಲ ನಡ್ರಿ ಟೈಮೇ ಇಲ್ಲ ಪಕ್ಕ ಹೇಳ್ತೀವಿ ನಾವು. ಇಲ್ಲ ಸರ್ವರ್ ರಿಪೋರ್ಟ್ ಟೈಮಲ್ಲಿ ಪಕ್ಕ ಹೇಳ್ತೀವಿ. ಏನು ಮಾಡಿದ್ರು ಗಾಡಿ ಸೀಜ್ ಮಾಡಬೇಕು ಮಾಡಿರಿ. ಅದು ಮತ್ತೆ ಈಗ ಬಿಟ್ಟು ಕಳಿಸಿರಿ ಗಾಡಿ ಇಲ್ಲ ಅದಾವಲ್ರಿ. ನೀವೇ ಇಲ್ಲದ್ರೆ ಬಿಟ್ಟು ಕಳಿಸೋದ್ರೆ ನಾನು ಇಲ್ಲಿ ಇಲ್ರಿ. ಅವ್ರು ಗಾಡಿ 7 ಗಾಡಿ ಇದ್ದು ಟೋಟಲ್ 7 ಗಾಡಿ 2 ಗಾಡಿ ಅವರು ಎಂಟಿ ಗಾಡಿ ಅಲ್ಲ ಇದ್ದಿದ್ದು 7 ಗಾಡಿ ಅಲ್ಲ ಎಂಟಿ ಗಾಡಿ ಅಲ್ಲ ಖಾಲಿ ಗಾಡಿ. ಒಂದು ಗಾಡಿ ಫುಲ್ ಐತೆ ಸರ್. ಒಂದು ಗಾಡಿ ಫುಲ್ ಇದ್ದದ್ದು ಅಲ್ಲೇ ಐತಲ್ಲ. ಎಂಟಿ ಗಾಡಿಗಳೆಲ್ಲ ಅಲ್ಲೇ ನಿಲ್ಲಿಸ್ತಾರ ನಾವು. ಆಯ್ತು ನಾನು ಉದ್ದೇಶಪೂರ್ವಕ ಏನಿಲ್ಲ. ನೀವು ಆಫೀಸ್ ಹೋಗ್ತೀರೇನು ಸರ್? ನಾವು ಮುಂದೆ ಬೈಟ್ಸ್ ಕೊಟ್ಬಿಟ್ರಲ್ಲ ನಾವು ಮುಂದಿನ ನಾನು ಆಫೀಸ್ ಹೋಗ್ತಿಲ್ಲ. ಬರ್ರಿ ಮತ್ತೆ ನಮ್ಗೆ 5 ಗಂಟೆ ಸುಮಾರು ಅದೊಂದು ನೀವು ಈ ಥರ ಹೇಳಿಬಿಟ್ರೆ ಅದು ನಾವು ಏನು ಮಾಡ್ತೀವಿ. ಸುಮ್ಮನೆ ಇಲ್ಲಿ ಬಂದೆಲ್ಲ ನಾವು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.